ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಇವತ್ತು ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು. ಈಸಿ ಸ್ಟೆಪ್ಪಲ್ಲಿ ನಾನು ಸಬ್ಬಕ್ಕಿ ಸಂಡಿಗೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನೀವು ಕೂಡ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ತೆಳುವಾಗಿ, ಎಷ್ಟು ಪೇಪರ್ ಥರ, ಗ್ಲಾಸ್ ಥರ ಎಷ್ಟು ತೆಳುವಾಗಿ ಬಂದಿದೆ ಅಂತ. ನಾವು ಎಷ್ಟು ತೆಳುವಾಗಿ ನಾವು ಸಂಡಿಗೆ ಮಾಡ್ಕೊಳ್ತೀವೋ ಅಷ್ಟು ಗರಿ ಗರಿಯಾಗಿ ತಿನ್ನೋಕೆ ಸಂಡಿಗೆ ಚೆನ್ನಾಗಿರುತ್ತೆ. ಎಷ್ಟು ತೆಳುವಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಪೇಪರ್ ಥರ ಇದೆ, ಅಷ್ಟು ನೀಟಾಗಿ ಬಂದಿದೆ. ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಬೇಕಿದ್ರೆ ನಾನು ಇದನ್ನೇ ಎಣ್ಣೆಗೆ ಹಾಕ್ಬಿಟ್ಟು ಕೂಡ ತೋರಿಸ್ತೀನಿ. ಒಂದೇ ಒಂದು ಲೋಟ ತಗೊಂಡಿರೋದು ಸಬ್ಬಕ್ಕಿ. ಇಷ್ಟೊಂದಾಗಿದೆ ಸಂಡಿಗೆ. ಜಾಸ್ತಿ ಜನ ಕೂಡ ಬೇಕಾಗಿಲ್ಲ, ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ. ಬೆಳಗ್ಗೆ ಮಾಡಿದ್ರೆ ಸಂಜೆ ಒಳಗಡೆನೆ ಇದು ಚೆನ್ನಾಗಿ ಒಣಗಿಬಿಡುತ್ತೆ. ತುಂಬ ಸಿಂಪಲ್ ಆಗಿದೆ. ಬನ್ನಿ ಈಗ ಎಣ್ಣೆಗೆ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಹರಡುತ್ತೆ ಅಂತ. ನಾನಿಲ್ಲಿ ಎಣ್ಣೆ ಕಾಯೋಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಾವು ಸಂಡಿಗೆ ಹಾಕಬೇಕಿದ್ರೆ. ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ನಾನು ಕೂಡ ಇವಾಗ ಸಂಡಿಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಹಾಕಿದ ತಕ್ಷಣ ಯಾವ ಥರ ಅರಳ್ತಾ ಇದೆ ಅಂತ ನೀವೇ ನೋಡಿ. ತಿನ್ನೋಕ್ಕೂ ಕೂಡ ಅಷ್ಟೇ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಟ್ರಿಕ್ಗಳನ್ನ ನೀವು ಯೂಸ್ ಮಾಡಿದ್ರೆ ನಿಮಗೂ ಕೂಡ ಈ ಥರ ಗರಿ ಗರಿಯಾಗಿ ಬರುತ್ತೆ. ನೋಡಿ, ಇವಾಗ ಒಂದು 3-4 ಸಂಡಿಗೆ ಹಾಕೊಂಡಿದೆ. ಇವಾಗ ಅದನ್ನು ಮುರಿದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಎಷ್ಟು ಪುಡಿ ಪುಡಿ ಆಗ್ತಾ ಇದೆ ಅಂತ ನೋಡಿ. ಸ್ವಲ್ಪ ಕೂಡ ಗಂಟಿಲ್ಲ, ಏನೂ ಇಲ್ಲ. ನಾವು ಎಷ್ಟು ತೆಳುವಾಗಿ ಮಾಡ್ಕೊಳ್ತೀವೋ ಅಷ್ಟೇ ಗರಿ ಗರಿಯಾಗಿರುತ್ತೆ. ನೋಡಿ, ಪ್ರೆಸ್ ಮಾಡಿದ್ರೆ ಸಾಕು ಯಾವ ಥರ ಪುಡಿ ಪುಡಿ ಆಗ್ತಾ ಇದೆ ಅಂತ ನೋಡಿ. ಬನ್ನಿ ಇವಾಗ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಕಡೆ ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಮತ್ತು ದೊಡ್ಡ ಲೋಟದಲ್ಲಿ ನಾನು 1 ಲೋಟದಷ್ಟು ನಾನು ಇಲ್ಲಿ ದಪ್ಪಕ್ಕಿರುವಂಥ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದು ಒಂದು 1/4 kg ಅಷ್ಟಿದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರು ಮಾಡ್ಕೋಬೇಕು. ಯಾವುದೇ ರೀತಿ ನೀರು ಆ್ಯಡ್ ಮಾಡಬಾರ್ದು. ಹಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಅದನ್ನು ಪೌಡ್ರು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಇವಾಗ ಪೌಡ್ರಾಗಿದೆ. ನಾವು ರವೆ ರೊಟ್ಟಿಗೆಲ್ಲ ಚಿರೋಟಿ ರವೆ ಯೂಸ್ ಮಾಡ್ತೀವಲ್ವ, ಆ ಥರ ಪೌಡ್ರಾಗಿರಬೇಕು. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಅದನ್ನು ಪೌಡ್ರು ಮಾಡ್ಕೊಳ್ಳಿ. ನಾವು ಈ ಥರ ಪೌಡ್ರು ಮಾಡ್ಕೊಳ್ಳೋದ್ರಿಂದ ಸಬ್ಬಕ್ಕಿ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಈ ಥರ ಪೌಡ್ರು ಮಾಡ್ಕೋಬೇಕಾಗುತ್ತೆ. ಈಗ ಪೌಡ್ರು ಮಾಡ್ಕೊಂಡಾಗಿದೆ. ನೆಕ್ಸ್ಟು ನಾನು ಈ ಕಡೆ ಒಂದು ಮಿಕ್ಸಿ ಇನ್ನೊಂದು ಜಾರ್ ತಗೊಂಡಿದ್ದೀನಿ. ಅದಕ್ಕೆ 3 ಹಸಿಮೆಣಸಿಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತರಿಯಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದು ನುಣ್ಣಗೆ ಪೇಸ್ಟ್ ಆಗಬೇಕು ಅಂತ ಏನೂ ಇಲ್ಲ. ಈ ಥರ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡು ನಾನು ಯಾವ ಲೋಟದಲ್ಲಿ ಸಬ್ಬಕ್ಕಿ ತಗೊಂಡಿದ್ದೆ ಅದೇ ಲೋಟದಲ್ಲಿ ನಾನು ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಗಲ ಇರೋ ಅಂಥ ಪಾತ್ರೆನೇ ಇಟ್ಕೊಳ್ಳಿ. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಯಾವುದರಲ್ಲಿ ನಾನು ಸಬ್ಬಕ್ಕಿ ತಗೊಂಡಿದ್ದೆ ಅದರಲ್ಲಿ ನಾನು 6 ಲೋಟದಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಅಳತೆ ಇಟ್ಕೊಂಡು ನೀವು ನೀರು ಹಾಕೋಬೇಕಾಗುತ್ತೆ. ನೀವು ಬಟ್ಲಲ್ಲಿ ಆಗಿರ್ಬೋದು, ಪಾತ್ರೆಯಲ್ಲಿ ಆಗಿರ್ಬೋದು, ಇಲ್ಲ ಲೋಟದಲ್ಲಿ ಆಗಿರ್ಬೋದು, ನೀವು ಯಾವುದರಲ್ಲಿ ನೀವು ಸಬ್ಬಕ್ಕಿ ತೊಗೊಳ್ತೀರಾ ಅದರಲ್ಲಿ 6ರಷ್ಟು ನೀವು ನೀರು ಹಾಕೋಬೇಕಾಗುತ್ತೆ. 6 ಲೋಟದಷ್ಟು ನೀವು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಸಂಡಿಗೆ. ಮತ್ತು ತೆಳುವಾಗಿ ಪೇಪರ್ ಥರ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು 1 ಲೋಟ ಸಬ್ಬಕ್ಕಿಗೆ 6 ಲೋಟದಷ್ಟು ನಾನು ನೀರು ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಗ್ಯಾಸ್ ಮೇಲೆ ಇಟ್ಟಿದ ತಕ್ಷಣವೇ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೋ ಅಲ್ವಾ ಸಬ್ಬಕ್ಕಿ ಪೌಡ್ರು, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ನೀವು ತಿರುಗಿಸ್ತಾ ಇರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಒಂದೇ ಸಲ ಹಾಕೋಕ್ಕೆ ಹೋಗಬೇಡಿ. ಒಂದೇ ಸಲ ಹಾಕ್ಬಿಟ್ರೆ ಅದು ಸಬ್ಬಕ್ಕಿ ಎಲ್ಲ ಗಂಟಾಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ತಿರುಗಿಸ್ಕೊಳ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಕೂಡ ಬಿಡೋಕ್ಕೆ ಹೋಗಬಾರ್ದು. ಕೈ ಬಿಟ್ಟಷ್ಟು ಕೆಳಗಡೆ ತಳ ಇಡುವಂಥ ಚಾನ್ಸಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಕೈ ಬಿಡದೆ ಅದನ್ನು ಸ್ವಲ್ಪನೇ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದು ಕುದಿಯೋಕೆ ಅಂತ ಸ್ಟಾರ್ಟ್ ಆಗ್ತಾ ಇದೆ. ಗಟ್ಟಿ ಕೂಡ ಆಗ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು, ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಈ ಥರ ಚೆನ್ನಾಗಿ ಸಬ್ಬಕ್ಕಿ ಎಲ್ಲ ಬೇಗ ಬೆಂದೋಗುತ್ತೆ. ನಾವು ಪೌಡ್ರ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಸಬ್ಬಕ್ಕಿ ಜಾಸ್ತಿ ಬೇಯೋಕ್ಕೆ ಟೈಮ್ ತಗೊಳ್ಳಲ್ಲ, ಬೇಗ ಬೆಂದೋಗುತ್ತೆ. ಸ್ವಲ್ಪ ಹೊತ್ತು ಅದನ್ನೇ ಬೇಯಿಸ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ. ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ.
ಸೇರಿಸ್ಕೊಂಡು ಕೈ ಬಿಡದೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಯಾವುದೇ ಕಾರಣಕ್ಕೂ ಕೈ ಬಿಡೋಕೆ ಹೋಗಬೇಡಿ, ಗಂಟಾಗಿಬಿಡುತ್ತೆ, ಆಮೇಲೆ ಸೀದೋಗಿಬಿಡುತ್ತೆ ಕೆಳಗಡೆ ಎಲ್ಲ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ತಿರುಗಿಸ್ಕೊಳ್ತಾ ಅದು ಗಟ್ಟಿ ಆಗೋವರೆಗೂ ಕೂಡ ಚೆನ್ನಾಗಿ ಅದನ್ನು ಸಬ್ಬಕ್ಕಿನ ನಾವು ಬೇಯಿಸ್ಕೋಬೇಕಾಗುತ್ತೆ. ಇಷ್ಟು ಗಟ್ಟಿ ಆದರೆ ಸಾಕು. ಕೊನೆಯಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿಕಾಯಿ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಅದನ್ನು ಕೈ ಬಿಡದೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕೂಡ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ. ಇಲ್ಲಿ ತೆಳುವಾಗಿದ್ರೂ ಕೂಡ ಪರವಾಗಿಲ್ಲ ಸಬ್ಬಕ್ಕಿ ಹಿಟ್ಟು, ಆದರೆ ಯಾವುದೇ ಕಾರಣಕ್ಕೂ ಗಟ್ಟಿ ಅಂತೂ ಆಗಬಾರ್ದು. ಗಟ್ಟಿ ಆದರೆ ಅಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ತೆಳುವಾಗೆ ಮಾಡ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ. ಈ ಥರ ಇಷ್ಟು ತೆಳುವಾಗಿದ್ದರೆ ಸಾಕು. ಜಾಸ್ತಿ ತೆಳುವಾಗೂ ಇರಬಾರ್ದು, ಜಾಸ್ತಿ ಗಟ್ಟಿನೂ ಕೂಡ ಇರಬಾರ್ದು. ಅದಕ್ಕೆ ಕರೆಕ್ಟಾಗಿ ಪರ್ಫೆಕ್ಟಾಗಿ 5 ಲೋಟ ನೀರು ಹಾಕ್ಕೊಂಡ್ರೆ ಈ ಥರ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗುತ್ತೆ. ನಾವು ಇದನ್ನು ರೆಡಿಯಾಗಿದೆ. ಈಗ ನಾನು ಒಂದು ಪ್ಲೇಟ್ಗೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪ್ಲೇಟ್ಗೆ ಈ ಥರ ಒಂದು ಸೌಟಲ್ಲಿ ಹಾಕ್ಕೊಂಡಾಗ ಈ ಥರ ಬರಬೇಕು ಕರೆಕ್ಟಾಗಿ. ಆವಾಗ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತಲೇ ಅರ್ಥ. ಅದು ಯಾವುದೇ ಕಾರಣಕ್ಕೂ ಹರ್ಕೊಂಡು ಹೋಗಬಾರ್ದು. ಈ ಥರ ನಾವು ಹಾಕಿದಾಗ ಒಂದೇ ಕಡೆ ನಿಲ್ಲಬೇಕು. ಆವಾಗ ಪರ್ಫೆಕ್ಟಾಗಿ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನಾನು ಮನೆಯಿಂದ ಈಚೆಗಡೆ ತಂದಿದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡು ತಂದಿದ್ದೀನಿ. ತಗೊಂಡು ಬಂದು ಸ್ವಲ್ಪ ಅದು ಬಿಸಿ ಇದ್ದಾಗಲೇ ನೀವು ಹಾಕ್ಕೋಬೇಕಾಗುತ್ತೆ. ಇದು ಸ್ವಲ್ಪ ತಣ್ಣಗೆ ಆಗ್ತಾ ಗಟ್ಟಿ ಆಗ್ತಾನೆ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕ್ಕೋಬೇಕಾಗುತ್ತೆ. ಇವಾಗ ನಾನು ಇಲ್ಲಿ ಒಂದು ಪ್ಲ್ಯಾಸ್ಟಿಕ್ ಥರ ಇರೋವಂಥದ್ದನ್ನ ನಾನು ಇಲ್ಲಿ ಬಿಸಿಲಿಗೆ ಹಾಕ್ಕೊಂಡಿದ್ದೀನಿ. ನೀವು ಇದು ಹಳ್ಳಿಗಳ ಕಡೆ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಸ್ಯಾರಿ, ಪಂಚೆ, ಲುಂಗಿ ಮತ್ತು ಹಳೆ ಬಟ್ಟೆಗಳಲ್ಲಿ ಸಂಡಿಗೆಗಳನ್ನ ಹಾಕೊಳ್ತಾರೆ. ಆದರೆ ಅದನ್ನು ತೆಗೆಯೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಆದರೆ ನಾವು ಈ ಥರ ಪ್ಲ್ಯಾಸ್ಟಿಕ್, ನಿಮ್ಮ ಮನೇಲಿ ಯಾವುದಾದ್ರೂ ಪ್ಲ್ಯಾಸ್ಟಿಕ್ ಇದ್ದರೆ ಅದರಲ್ಲಿ ಈ ಥರ ಹಾಕ್ಕೊಳ್ಳೋದ್ರಿಂದ ನಾವು ಅದನ್ನು ತೆಗೆಯೋಕ್ಕೆ ನೀರು ಚುಮ್ಕಿಸ್ಬೇಕು, ಇಲ್ಲ ನೀರಲ್ಲಿ ನೆನೆಸ್ಬೇಕು ಅಂತ ಕಷ್ಟ ಅಂತೂ ಆಗೋದಿಲ್ಲ. ಅದೇ ಎದ್ದು ಬಂದುಬಿಡುತ್ತೆ ಚೆನ್ನಾಗಿ ಒಣಗಿದ ಮೇಲೆ. ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ನೀವು ಪ್ಲ್ಯಾಸ್ಟಿಕಲ್ಲೇ ಹಾಕೊಳ್ಳಿ. ಇದು ಪ್ಲ್ಯಾಸ್ಟಿಕ್ ಅಂದರೆ ಇದು ತಾರ್ಪಲ್ ಅಂತ ಹೇಳ್ತಾರೆ ಗೊತ್ತಾ, ಅದ್ರ ಮೇಲೆ ನಾನು ಹಾಕ್ಕೊಳ್ತಾ ಇರೋದು. ನಾನೀಗ ಸ್ವಲ್ಪನೇ ತೊಗೊಂಡು ಈ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ರೌಂಡ್ ಶೇಪು ಕರೆಕ್ಟಾಗಿ ಎಲ್ಲ ಒಂದೇ ಥರ ರೌಂಡ್ ಶೇಪ್ ಬೇಕು ಅಂದರೆ ಒಂದು ಬಳೆ ಇಲ್ಲಾಂದರೆ ಒಂದು ಪ್ಲೇಟ್ ಇಟ್ಕೊಂಡು ನೀವು ಈ ಥರ ಹಾಕ್ಕೋಬೇಕಾಗುತ್ತೆ. ಆದರೆ ನಾನು ಯಾವುದೇ ರೀತಿ ಶೇಪ್ ಎಲ್ಲ ಕೊಡ್ತಾ ಇಲ್ಲ. ನಾನು ಸುಮ್ಮನೆ ಸೌಟಲ್ಲಿ ಒಂದೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದು ಜಾಸ್ತಿ ಮಂದನೂ ಇರಬಾರ್ದು, ಜಾಸ್ತಿ ತೆಳುವಾಗೂ ಇರಬಾರ್ದು. ಈ ಥರ ಇದ್ದರೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಸಂಡಿಗೆಗಳು ಬರುತ್ತೆ. ನೋಡಿ ನಾನು ಈ ಥರ ಸ್ವಲ್ಪನೇ ತಗೊಂಡು ಈ ಥರ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಅದು ಎಷ್ಟು ತೆಳುವಾಗಿ ಹಾಕಿದರೂ ಕೂಡ ನಾವು ಪ್ಲ್ಯಾಸ್ಟಿಕ್ ಮೇಲೆ ಹಾಕಿರೋದ್ರಿಂದ ಅದನ್ನು ತೆಗೆಯೋಕ್ಕೆ ಅಷ್ಟು ಕಷ್ಟ ಅನಿಸಲ್ಲ. ಬೇಕಿದ್ರೆ ನಾನು ಒಣಗಿದ ಮೇಲೂ ಕೂಡ ನಿಮಗೆ ತೋರಿಸ್ತೀನಿ, ಕೊನೆವರೆಗೂ ನೋಡಿ. ಒಣಗಿದ ಮೇಲೆ ಯಾವ ಥರ ಈಸಿಯಾಗಿ ನಾವು ತೆಗಿಬೋದು ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಎಲ್ಲನೂ ಕೂಡ ಸ್ವಲ್ಪನೇ ತಗೊಂಡು ಎಲ್ಲ ಕಡೆನೂ ಕೂಡ ಈ ಥರ ಹಾಕ್ಕೊಂಡು ಬರ್ತಾ ಇದ್ದೀನಿ. ಜಾಸ್ತಿ ಜನ ಬೇಕು ಅಂತಲೂ ಏನಿಲ್ಲ, ನಾವು ಒಬ್ಬರೇ ಮಾಡ್ಕೋಬೋದು. ಇದನ್ನು ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ನಾವು ಬೆಳಗ್ಗೆ ಹೊತ್ತು ಒಣಗಾಕ್ಬಿಟ್ರೆ ಸಂಜೆ ಒಳಗಡೆ ಇದು ಒಣಗೋಗ್ಬಿಡುತ್ತೆ. ಇದು ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ. ಇವಾಗ ನಾನು ಎಲ್ಲನೂ ಕೂಡ ಈ ಥರ ಪ್ಲ್ಯಾಸ್ಟಿಕ್ ಮೇಲೆ ಈ ಥರ ಹಾಕ್ಕೊಂಡಿದ್ದೀನಿ. ಪ್ಲ್ಯಾಸ್ಟಿಕ್ ಮೇಲೆ ಹಾಕಿರೋದ್ರಿಂದ ನಮಗೆ ತೆಗೆಯೋಕ್ಕೆ ಜಾಸ್ತಿ ಕಷ್ಟ ಅನಿಸಲ್ಲ. ಆದಷ್ಟು ನೀವು ಪ್ಲ್ಯಾಸ್ಟಿಕ್ ಮೇಲೆ ಹಾಕ್ಕೊಳ್ಳಿ. ನಾನು ಇವಾಗ ಎಲ್ಲನೂ ಕೂಡ ಈ ಥರ ಹಾಕ್ಕೊಂಡಿದ್ದೀನಿ. ನಾವು ಎಷ್ಟು ತೆಳುವಾಗಿ ಹಾಕಿದರೂ ಕೂಡ ಅದು ಬಂದುಬಿಡುತ್ತೆ. ನಾನು ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ನಾನು ಬೆಳಗ್ಗೆ 10 ಗಂಟೆಲಿ ಹಾಕಿದ್ದು, ಇವಾಗ ನಿಮಗೆ 5 ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಅದೇ ಎಲ್ಲ ಎದ್ದು ಬರ್ತಾ ಇದೆ. ನಾವು ಬಟ್ಟೆಲಾದರೆ ನಾವು ಅದನ್ನು ಒಂದು 2-3 ಮಿನಿಟ್ಸ್ ಆದರೂ ಕೂಡ ಅದನ್ನು ನೆನೆಸಬೇಕಾಗುತ್ತೆ. ತೆಗಿಬೇಕಾದ್ರೆ ನೀರಲ್ಲಿ ಸ್ವಲ್ಪ ನೆನೆಸಿ ಆಮೇಲೆ ನಾವು ಅದನ್ನು ತೆಗಿಬೇಕಾಗುತ್ತೆ. ಅದು ತೆಗೆಯೋಗೂ ಕೂಡ ಮುರಿದೋಗ್ಬಿಡುತ್ತೆ, ತುಂಬ ಕಷ್ಟ ಆಗುತ್ತೆ. ನಾವು ಬಟ್ಟೆಗಳ ಮೇಲೆ ಹಾಕ್ಕೊಂಡಾಗ ಅದನ್ನು ತೆಗೆಯೋಕ್ಕೆ ತುಂಬಾ ಕಷ್ಟ ಪಡಬೇಕಾಗುತ್ತೆ. ನಾನು ಕೂಡ ಸೀರೆ, ಹಳೆ ಸ್ಯಾರಿಗಳ ಮೇಲೆಲ್ಲ ನಾನು ಹಾಕಿ ನೋಡಿದ್ದೀನಿ. ತುಂಬ ಕಷ್ಟ ಆಗುತ್ತೆ ಬಟ್ಟೆಗೆ ಹಾಕಿ ಅದನ್ನು ನೀರಲ್ಲಿ ನೆನೆಸಿ ತೆಗಿಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಮತ್ತು ಮುರಿದೋಗ್ಬಿಡುತ್ತೆ. ಆದರೆ ನಾವು ಈ ಥರ ಪ್ಲ್ಯಾಸ್ಟಿಕ್ ಮೇಲೆ ಹಾಕ್ಕೊಂಡಾಗ ಯಾವುದೇ ರೀತಿ ಸ್ವಲ್ಪನೂ ಕೂಡ ಮುರಿಯಲ್ಲ. ನೀವೇ ನೋಡ್ತಾ ಇರ್ಬೋದು, ನಾನು 10 ಗಂಟೆಲಿ ಹಾಕಿರೋದು 5 ಗಂಟೆ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಒಣಗಿದೆ ಮತ್ತು ಎಷ್ಟು ನೀಟಾಗಿ ನಾವು ಹಿಂಗೆ ತೆಗೆದ ತಕ್ಷಣ ಎಷ್ಟು ನೀಟಾಗಿ ಬರ್ತಾ ಇದೆ, ಎಷ್ಟು ತೆಳುವಾಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಅದಕ್ಕೆ ಸಾಧ್ಯವಾದಷ್ಟು ನೀವು ಪ್ಲ್ಯಾಸ್ಟಿಕ್ ಮೇಲೆ ಹಾಕ್ಕೊಳ್ಳಿ, ಈಸಿಯಾಗಿ ತೆಗಿಬೋದು. ನೀವೇ ನೋಡ್ತಾ
ನೋಡ್ತಾ ಇರ್ಬೋದು ಗ್ಲಾಸ್ ಥರ ಇದೆ. ಆ ಕಡೆ ಇರೋರು ಈ ಕಡೆ ಕಾಣಬೇಕು, ಆ ಥರ ಗ್ಲಾಸ್ ಥರ ತೆಳುವಾಗಿ ಪೇಪರ್ ಥರ ಇದೆ. ನೀವು ಎಷ್ಟು ತೆಳುವಾಗಿ ಹಾಕಿದರೂ ಕೂಡ ನಾವು ಈ ಥರ ಪ್ಲ್ಯಾಸ್ಟಿಕ್ ಮೇಲೆ ಹಾಕ್ಕೊಂಡಾಗ ಈಸಿಯಾಗಿ ತೆಗಿಬೋದು. ಆದರೆ ಬಟ್ಟೆ ಮೇಲೆ ಹಾಕ್ಕೊಂಡಾಗ ಒಂದು 5 ಮಿನಿಟ್ಸ್ ಆದರೂ ನೀರಲ್ಲಿ ನೆನೆಸಬೇಕು, ತೆಗಿಬೇಕು, ತುಂಬ ಕಷ್ಟ ಆಗುತ್ತೆ. ನಾನಿಲ್ಲಿ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ಪ್ಲ್ಯಾಸ್ಟಿಕ್ ಮೇಲೆ ಸ್ವಲ್ಪನೂ ಕೂಡ ಅಂಟ್ಕೊಂಡಿಲ್ಲ ಮತ್ತು ಒಂದು ಕೂಡ ಮುರಿದೋಗ್ತಾ ಇಲ್ಲ. ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ನೀವೇ ನೋಡಿ. ಬೆಳಗ್ಗೆ 6 ಗಂಟೆಗೆ ಹಾಕ್ಕೊಂಡ್ಬಿಟ್ರೆ ಒಂದು 6 ಗಂಟೆ ಹೊತ್ತಿಗೆ, ಸಂಜೆ 6 ಗಂಟೆ ಹೊತ್ತಿಗೆ, ಬೆಳಗ್ಗೆ 6 ಗಂಟೆಗೆ ಹಾಕ್ಕೊಂಡಾಗ ಸಂಜೆ 6 ಗಂಟೆ ಹೊತ್ತಿಗೆ ಚೆನ್ನಾಗಿ ಒಣಗಿಬಿಡುತ್ತೆ. ಆದರೆ ನಾನು ಇಲ್ಲಿ ಮಕ್ಕಳೆಲ್ಲ ಹೋದ್ಮೇಲೆ 10 ಗಂಟೆ ಮೇಲೆ ಹಾಕಿರೋದ್ರಿಂದ ಸ್ವಲ್ಪ ಇನ್ನೂ ಮಧ್ಯ ಮಧ್ಯ ಹಸಿ ಇದೆ. ಅದನ್ನು ಇನ್ನೊಂದು ದಿನ ನೆನೆಸಬೇಕು. 1-2 ಡೇಸ್ ಆದರೂ ಕೂಡ ನೀವು ಒಣಗಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇವಾಗ ನಾನು ಒಣಗಿಸ್ಕೊಂಡು ಬಂದಿದ್ದೀನಿ. ಇವಾಗ ನಾನು 1-2 ಡೇಸ್ ಒಣಗಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ನಾವು ಒಣಗಿಸ್ಕೊಂಡಷ್ಟು ನಾವು ಜಾಸ್ತಿ ವರ್ಷಗಟ್ಟಲೆ ಇಟ್ಕೋಬೋದು. ನಾವು ಸ್ವಲ್ಪ ಸ್ವಲ್ಪ ಹಸಿ ಇದ್ದರೆ ಒಣಗಿಸ್ಕೊಂಡ್ಬಿಟ್ರೆ ಅದು ಹಾಳಾಗೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 1-2 ದಿನ ಚೆನ್ನಾಗಿ ಅದನ್ನು ಒಣಗಿಸ್ಕೊಳ್ಳಿ. ನೀವೇ ನೋಡ್ತಾ ಇರ್ಬೋದು ಪೇಪರ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಪೇಪರ್ ಥರ ಇದ್ದರೆ ಎಣ್ಣೆಗೆ ಹಾಕಿದ ತಕ್ಷಣ ಚೆನ್ನಾಗಿ ಎದ್ದೇಳುತ್ತೆ ಮತ್ತು ತಿನ್ನೋಕ್ಕೂ ಕೂಡ ಅಷ್ಟೇ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ. ಮತ್ತು ನಾವು ಅದನ್ನು ಪ್ರೆಸ್ ಮಾಡಿದಾಗ ಈ ಥರ ಪುಡಿ ಪುಡಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದೇನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಕಮೆಂಟ್ ಹಾಕಿ ಮತ್ತು ಶೇರ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ.